ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆಗೊಳಿಸಿ ಕೋರ್ಟ್ ಇದೀಗ ಆದೇಶವನ್ನ ಕೊಟ್ಟಿದೆ. ದರ್ಶನ್ ಮಾತ್ರವಲ್ಲ, ಉಳಿದಂತ ಎಲ್ಲ ಆರೋಪಿಗಳಿಗೂ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 17 ಆರೋಪಿಗಳಿಗೂ ಇದೀಗ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. 13 ದಿನ ವಿಸ್ತರಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಮತ್ತೆ ಅಲ್ಲಿಗೆ ಜೈಲೇ ಗತಿಯಾಗಿದೆ. ಎಸಿಎಂಎಂ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ. ಈ ಆದೇಶ ಹೊರಬಿದ್ದಂತ ಕೆಲವೇ ಕ್ಷಣಗಳಲ್ಲಿ ಈಗ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಮಾಡುವಂತ ಪ್ರಕ್ರಿಯೆಗಳನ್ನ ಆರಂಭ ಮಾಡಲಾಗುತ್ತೆ. ಇವತ್ತು ಎರಡು ಮಹತ್ವದ ವಿಚಾರವಾಗಿ ಪೊಲೀಸರು ಕಾಯ್ತಾ ಇದ್ರು. ಶಿಫ್ಟ್ ಮಾಡೋಕ್ಕೂ ಮುಂಚಿತವಾಗಿ ಒಂದು ಈ ಕೋರ್ಟ್ನ ಆದೇಶ, ಮತ್ತೊಂದು 2 FIR ಆಗಿತ್ತಲ್ಲ ರಾಜಾತಿಥ್ಯದ ವಿಷಯವಾಗಿ, ಆ ವಿಷಯವಾಗಿ ವಿಚಾರಣೆ. ಅದೆರಡು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಆದೇಶನ ಹೊರಬಿತ್ತು ಕೋರ್ಟ್ನಿಂದ. ಈಗ ಶಿಫ್ಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಟ ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆಗೊಳಿಸಿ ಕೋರ್ಟ್ ಇದೀಗ ಆದೇಶವನ್ನ ಕೊಟ್ಟಿದೆ. ದರ್ಶನ್ ಮಾತ್ರವಲ್ಲ, ಉಳಿದಂತ ಎಲ್ಲ ಆರೋಪಿಗಳಿಗೂ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 17 ಆರೋಪಿಗಳಿಗೂ ಇದೀಗ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. 13 ದಿನ ವಿಸ್ತರಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಮತ್ತೆ ಅಲ್ಲಿಗೆ ಜೈಲೇ ಗತಿಯಾಗಿದೆ. ಎಸಿಎಂಎಂ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ. ಈ ಆದೇಶ ಹೊರಬಿದ್ದಂತ ಕೆಲವೇ ಕ್ಷಣಗಳಲ್ಲಿ ಈಗ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಮಾಡುವಂತ ಪ್ರಕ್ರಿಯೆಗಳನ್ನ ಆರಂಭ ಮಾಡಲಾಗುತ್ತೆ. ಇವತ್ತು ಎರಡು ಮಹತ್ವದ ವಿಚಾರವಾಗಿ ಪೊಲೀಸರು ಕಾಯ್ತಾ ಇದ್ರು. ಶಿಫ್ಟ್ ಮಾಡೋಕ್ಕೂ ಮುಂಚಿತವಾಗಿ ಒಂದು ಈ ಕೋರ್ಟ್ನ ಆದೇಶ, ಮತ್ತೊಂದು 2 FIR ಆಗಿತ್ತಲ್ಲ ರಾಜಾತಿಥ್ಯದ ವಿಷಯವಾಗಿ, ಆ ವಿಷಯವಾಗಿ ವಿಚಾರಣೆ. ಅದೆರಡು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಆದೇಶನ ಹೊರಬಿತ್ತು ಕೋರ್ಟ್ನಿಂದ. ಈಗ ಶಿಫ್ಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಟ ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆಗೊಳಿಸಿ ಕೋರ್ಟ್ ಇದೀಗ ಆದೇಶವನ್ನ ಕೊಟ್ಟಿದೆ. ದರ್ಶನ್ ಮಾತ್ರವಲ್ಲ, ಉಳಿದಂತ ಎಲ್ಲ ಆರೋಪಿಗಳಿಗೂ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 17 ಆರೋಪಿಗಳಿಗೂ ಇದೀಗ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. 13 ದಿನ ವಿಸ್ತರಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಮತ್ತೆ ಅಲ್ಲಿಗೆ ಜೈಲೇ ಗತಿಯಾಗಿದೆ. ಎಸಿಎಂಎಂ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ. ಈ ಆದೇಶ ಹೊರಬಿದ್ದಂತ ಕೆಲವೇ ಕ್ಷಣಗಳಲ್ಲಿ ಈಗ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಮಾಡುವಂತ ಪ್ರಕ್ರಿಯೆಗಳನ್ನ ಆರಂಭ ಮಾಡಲಾಗುತ್ತೆ. ಇವತ್ತು ಎರಡು ಮಹತ್ವದ ವಿಚಾರವಾಗಿ ಪೊಲೀಸರು ಕಾಯ್ತಾ ಇದ್ರು. ಶಿಫ್ಟ್ ಮಾಡೋಕ್ಕೂ ಮುಂಚಿತವಾಗಿ ಒಂದು ಈ ಕೋರ್ಟ್ನ ಆದೇಶ, ಮತ್ತೊಂದು 2 FIR ಆಗಿತ್ತಲ್ಲ ರಾಜಾತಿಥ್ಯದ ವಿಷಯವಾಗಿ, ಆ ವಿಷಯವಾಗಿ ವಿಚಾರಣೆ. ಅದೆರಡು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಆದೇಶನ ಹೊರಬಿತ್ತು ಕೋರ್ಟ್ನಿಂದ. ಈಗ ಶಿಫ್ಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.